ಇವತ್ತಿನ ಪಬ್ಲಿಕ್ ಹೀರೋ ನೋಡೋಣ. ಇವರೇ ನೋಡಿ ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ ಅಶೋಕ್ ಕೊಂಡ್ಲಿ, ಹಾವೇರಿಯ ಹಾನಗಲ್ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್. ಅರೆ, ಪೊಲೀಸ್ ಡ್ರೆಸ್ ನಲ್ಲಿ ಇರೋರು ಹೀಗ್ಯಾಕೆ ಪಾಠ ಮಾಡ್ತಿದ್ದೀರಾ ಅಂತ ಅಚ್ಚರಿ ಪಡಬೇಡಿ, ಯಾಕಂದ್ರೆ ಇದು ಅವರ ಸಾಮಾಜಿಕ ಕಾಳಜಿ. ಮೂಲತಃ ಧಾರವಾಡದ ಅಮ್ಮಿನಭಾವಿಯವರಾದ ಅಶೋಕ್ 1994ರಲ್ಲಿ ಕಾನ್ಸ್ಟೇಬಲ್ ಆಗಿ ಸೇರಿ 23 ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ. ಖಾಕಿ ತೊಟ್ಟಿದ್ರು ಸಾಮಾಜಿಕ ಸೇವೆಯೆಡೆಗಿನ ತುಡಿತ ನಿಂತಿಲ್ಲ. ತಾವು ಸೇವೆ ಸಲ್ಲಿಸಿರೋ ಕಡೆಯಲ್ಲೆಲ್ಲ ಬಿಡುವಿನ ವೇಳೆ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ 2-3 ಗಂಟೆ ಮಕ್ಕಳಿಗೆ ಕಾನೂನು, ರಸ್ತೆ ನಿಯಮ, ಮೂಢನಂಬಿಕೆಗಳು, ಬಾಲ್ಯ ವಿವಾಹ, ದೌರ್ಜನ್ಯದಂತಹ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಮೂಢನಂಬಿಕೆಯಿಂದ ಯಾವ ರೀತಿ ಅಪರಾಧ ನಡೀತಾವ, ಬಾಲ್ಯ ವ್ಯವಹಾರ ಯಾಕೆ ನಡೀತಾವ, ಅದನ್ನು ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತೇನೆ. ಮಕ್ಕಳಿಗೆಲ್ಲ ಈಗ ಹಳ್ಳಿ ಒಳಗೆ ಮಕ್ಕಳಿಗೆ ಆ ಕಾನೂನು ಬಗ್ಗೆ ಜ್ಞಾನ ಇರೋದಿಲ್ಲ. ಪೊಲೀಸರು ಅಂದ್ರೆ ಏನೋ ಒಂದು ಭಯದ ವಾತಾವರಣ ಇರ್ತೈತಿ. ಆದ ಒಂದು ಭಯ ನೀವು ಅದನ್ನು ಹೋಗ್ಬೇಕು ಅನ್ನುವಂತ ನಿಟ್ಟಿನೊಳಗೆ ಕಾರ್ಯಕ್ರಮ ಮಾಡ್ತೇನೆ. ಹೀಗೆ 2000ಕ್ಕೂ ಅಧಿಕ ಶಾಲೆ, ಸಭೆ ಸಮಾರಂಭಗಳಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಅಶೋಕ್ ಕಾರ್ಯಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಅವರು ಕರ್ತವ್ಯದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ, ಅದರ ಜೊತೆಗೇನೆ ಅವರು ಫ್ರೀ ಇರೋ ಟೈಮ್ನಲ್ಲಿ ಕೂಡ ಸಾಕಷ್ಟು ಈ ಥರ ಮಕ್ಕಳಿಗೆ ಅವರು ಪೊಲೀಸ್ ಇಲಾಖೆ ಬಗ್ಗೆ ಆಗಲಿ, ಕಾನೂನು ಬಗ್ಗೆ ಆಗಲಿ, ಪಬ್ಲಿಕ್ ಅರಿವು ಮೂಡಿಸೋದ್ರಲ್ಲಿ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಸಾಹಿತ್ಯಾಸಕ್ತರಾಗಿರೋ ಅಶೋಕ್ ಅವರು ನಾ ಮರೆಯಲಿ ಹೆಂಗ, ಹನಿಗಮನಗಳು, ಮೋಡಗಳಿಲ್ಲದ ಮುಗಿಲು ಎನ್ನುವ 3 ಪುಸ್ತಕಗಳನ್ನ ಹೊರತಂದಿದ್ದಾರೆ. ಶೀಘ್ರವೇ ಕಾದಂಬರಿಯೊಂದು ಹೊರತರಲಿದ್ದಾರೆ. ಜೊತೆಗೆ ಹಾಸ್ಯ ಕಲಾವಿದರೂ ಆಗಿದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ ಗಣಾಚಾರಿ, ಪಬ್ಲಿಕ್ ಟಿವಿ, ಹಾವೇರಿ. ಓಕೆ, ನಮ್ಮ ಜೊತೆಗೆ ಈಗ ಸ್ವತಃ ನಮ್ಮ ಪಬ್ಲಿಕ್ ಹೀರೋ ಆಗಿರುವಂತಹ ಅಶೋಕ್ ಕೊಂಡ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಬಹಳಷ್ಟು ನಾನು ಒಂದು ಕುತೂಹಲವಾಗಿರುವಂತ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಅಶೋಕ್ ಅವರೇ. ಪೊಲೀಸರ ಅಂದ ತಕ್ಷಣ ಅವ್ರಿಗೆ ಟೈಮೇ ಇರಲ್ಲ, ಮನೆಗೆ ಟೈಮ್ ಕೊಡೋಕ್ಕಾಗಲ್ಲ, ಇನ್ನೆಲ್ಲಿಂದ ಕೆಲಸ ಮಾಡೋದು ಅಂತಾರೆ. ಸೊ ಹೇಗ್ ಟೈಮ್ ಸಿಗುತ್ತೆ ಇದೆಲ್ಲ ಮಾಡೋಕೆ? ಸರ್ ನಾವು ಬಿಡುವಿನ ವೇಳೆಯೊಳಗೆ ನಾವು ಬೇಕಾದಂಗೆ ಟೈಮ್ ತಗೊಳ್ಬೋದು ಸರ್. ಎಂಥದಕ್ಕೆ ಒತ್ತಡ ಇದ್ರೂ ಕೂಡ ನಾವು ನಗನಗತ ನಾವು ಬೇಕಾದಂಗೆ ಸೇವೆ ಮಾಡ್ಬೋದು ಸರ್. ಎಷ್ಟೇ ಒತ್ತಡ ಇದ್ರೂ ಕೂಡ ಅದು ನಮ್ಮನ್ನ ಅವಲಂಬಿಸಿರ್ತೈತೆ ಸರ್. ಅಲ್ಲ, ಬಹಳಷ್ಟು ಹೇಳೋರೇ ಹಾಗೆ ಟೈಮೇ ಸಿಗಲ್ಲ, ಬಿಡೋನೇ ಸಿಗಲ್ಲ ಪೊಲೀಸರಿಗೆ ಅಂತ ಹೇಳ್ತಾರೆ, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೇಳೋದು. ಹಂಗೇನಿಲ್ಲ ಸರ್, ನಾವು ಬಿಡುವಿನ ವೇಳೆಯೊಳಗೆ ನಾವು ಬೇಕಾದಂಗೆ ನಮ್ಮ ಕುಟುಂಬದ ಜೊತೆಗೆ ಅಥವಾ ಸಾರ್ವಜನಿಕರ ಜೊತೆ ನಾವು ಬೆರೆತುಕೊಂಡು ಕೆಲಸ ಮಾಡ್ಬೋದು ಸರ್. ಮಾಡ್ಬೋದು. ಏನೆಲ್ಲ ಪಾಠ ಮಾಡ್ತೀರಿ ಈಗ ನೀವು? ಸರ್ ಹಳ್ಳಿಗೆ ಹೋದ್ನಂದ್ರೆ ಅಲ್ಲಿ ಮೂಢನಂಬಿಕೆ ಬಗ್ಗೆ, ಯಾವ ರೀತಿ ಅಪರಾಧ ನಡೀತಾವ, ಆಮೇಲೆ ಬಾಲ್ಯ ವ್ಯವಹಾರದ ಬಗ್ಗೆ, ಸಾಕ್ಷರತೆ ಕುರಿತ ಹಾಡುಗಳನ್ನ, ಮತ್ತೆ ಈ ಪೊಲೀಸ್ ಇಲಾಖೆ ಬಗ್ಗೆ ಮಹತ್ವ, ಅವ್ರಿಗೆ ಇನ್ನೂವರೆಗೂ ಪೊಲೀಸರ ಬಗ್ಗೆ ಭಯ ಐತಿ. ಆಮೇಲೆ ಅವ್ರಿಗೆ ಏನ್ ಮುಂದೆ ಓದ್ಬೇಕು ಅನ್ನೋದ್ರ ಬಗ್ಗೆ ಅರಿವು ಇರೋದಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಇರುವಂತ ನಮ್ಮ ಈ ಒಂದು ಪೌರ ಸಮಿತಿಯ ಬಗ್ಗೆ ಇರ್ಬೋದು, ಆಮೇಲೆ ತೆರೆದ ಮನೆ ಬ್ಯಾಗಿಲ್ಲ ಅಂತ ಹೇಳೋ ಒಂದು ಸಿಸ್ಟಮ್ ಇದೆ ಸರ್, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಿಂಗಾಗಿ ಹೆಚ್ಚು ನಾವು ಸಾರ್ವಜನಿಕ ಜನಕರು ಬೆರೆತಾಗ ನಮಗೆ ಭಾಳ ಇದು ಗೌರವ ಸಿಗ್ತದೆ ಸರ್. ಆಮೇಲೆ ನಮ್ಮನ್ನು ಗುರುತಿಸ್ಕೊಳಕ ಅನುಕೂಲ ಆಗ್ತದೆ. ಎಂಥದ ವಿಷಯಗಳಿದ್ರು ಕೂಡ ನಮ್ಮ ಜೊತೆ ಅವರೆಲ್ಲ ಸಾರ್ವಜನಿಕರು ಹಂಚ್ಕೊಂತಾರೆ ಸರ್. ಅಲ್ಲ ಅಶೋಕ್ ಸರ್, ಈಗ ಶಾಲೆ ಮಕ್ಕಳು ಪೊಲೀಸರು ಅಂದ ತಕ್ಷಣ ಭಯ ಪಡ್ತಾರೆ. ಯೂನಿಫಾರ್ಮ್ ಹಾಕೊಂಡು ಬಂದ ತಕ್ಷಣ ಪೊಲೀಸರು ಬಂದ್ರು ಅಂತ ಹೇಳ್ತಾರೆ. ನೀವು ಹಂಗೆ ಹೋದಾಗ ಏನಾದ್ರು ಭಯ ಪಡ್ತಾರೋ, ಅಥವಾ ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ನಿಮ್ಮ ಜೊತೆಗೆ ಮಿಂಗಲ್ ಹಾಕೊಂಡ ಕೇಳ್ತಾರಿ ಎಲ್ಲ? ಇಲ್ಲ ಸರ್, ಆ ಒಂದು ನಮ್ಮ ಭಯವನ್ನು ಹೋಗಲಾಡಿಸೋ ನಿಟ್ಟಿನೊಳಗನ ನಮ್ಮ ಇಲಾಖೆಯವರು ಪ್ರತಿಯೊಂದು ನಾವು ಈಗ ಹಳ್ಳಿಗೆ ಹೋದ್ರೂ ಕೂಡ ನಮ್ಮಲ್ಲಿ ಬೀಟ್ ಪದ್ಧತಿ ಮಾಡಿದ್ದಾರೆ ಸರ್. ನಮ್ಮನ್ನು ನಾವು ಗುರುತಿಸ್ಕೋಬೇಕು. ಶಾಲಾ ಕಾಲೇಜ್ ಇರಲಿ, ಯಾವುದೋ ಸಂಘ ಸಂಸ್ಥೆಗಳಿರಲಿ, ಅಲ್ಲೆಲ್ಲ ಹೋಗಿ ನಾವು ಪೊಲೀಸ್ ಇಲಾಖೆಯ ಬಗ್ಗೆ ಮಹತ್ವವನ್ನು ತಿಳಿಸೋದಾಯ್ತು, ಒಂದು ಸಾಮೂಹಿಕ ಮೀಟಿಂಗ್ ಅದು ಮಾಡೋದು, ಈ ರೀತಿ ಮಾಡೋದ್ರಿಂದ ಸಾರ್ವಜನಿಕರ ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಇರುವಂಥ ಭಯವನ್ನು ಹೋಗಲಾಡ ನಿಟ್ಟಿನೊಳಗೆ ನಾವು ಶಾಂತಿ ಸಭೆಗಳನ್ನಾಗಲಿ ಹಿಂಗೆಲ್ಲ ಮಾಡ್ತೇವೆ ಸರ್. ಅವ್ರ ಜೊತೆ ಬೆರೆತ್ಕೊಂತೇವೆ ಸರ್. ಇದು ಹೆಂಗೆ ಆರಂಭ ಆಯಿತು? ಈ ಐಡಿಯಾ ಬಂದಿದೆ ಹೆಂಗೆ ನಿಮ್ಗೆ? ಏನಿಲ್ಲ ಸರ್, ನಾನು ಒಂದು ಕೂಲಿಕಾರ ಕುಟುಂಬದೊಳಗೆ ಬೆಳೆದೀನಿ ಸರ್. ನಮ್ಮ ತಂದೆ ತಾಯಿನೂ ಅನಕ್ಷರಸ್ಥರು. ನಾನು ಓದಿದ್ದು ಬರೀ SLC ವರೆಗೆ ಮಾತ್ರ ಸರ್. ಹಿಂಗಾಗಿ ಕೆಲವು ಜನಕ್ಕೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮಾಹಿತಿನೇ ಇರೋದಿಲ್ಲ ಸರ್. ಅದಕ್ಕೆ ನಾನು ಪ್ರತಿಯೊಂದು ಸ್ಕೂಲಿಗೆ ಹೋಗಿ ಆ ಮಕ್ಕಳಿಗೆ ಅರಿವು ಮೂಡಿಸೋದಾಗಲಿ, ಆಮೇಲೆ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ, ಸಾಕ್ಷರತೆ ಬಗ್ಗೆ ಅವ್ರಿಗೆ ಹಾಡುಗಳನ್ನು ಹೇಳಿ, ಅವರು SLC ಆದ್ಮೇಲೆ ಏನು ಓದ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಕೆಲವೊಂದು ಮಂದಿಗೆ ಸರ್. ನೀವು ಏನಿಲ್ಲ ಸರ್, ನಾನು ಕವಿತೆಗಳನ್ನು ಬರಿತಿದ್ದೆ. ಒಂದು ಆಕಸ್ಮಿಕ ಒಂದು ಸಣ್ಣ ಘಟನೆ ನಡೀತದೆ. ಹೈವೇ ರೋಡ್ನಾಗ ಹೋಗ್ಬೇಕಾರೆ
ಸಾಕಷ್ಟು ಘಟನೆಗಳ ಮೂಢನಂಬಿಕೆಯಿಂದನೂ ಅಪರಾಧ ಯಾವ ರೀತಿ ನಡೀತಾವೆ ಅನ್ನೋದನ್ನ ಕಣ್ಣಾರೆ ನೋಡಿದ್ದೀವಿ. ಅಂಥ ವಿಷಯಗಳನ್ನು ಉದಾಹರಣೆ ಸಮೇತ ಅವ್ರಿಗೆ ಹೇಳಿದಾಗ ಭಾಳ ಖುಷಿ ಪಡ್ತಾವೆ ಸರ್ ಮಕ್ಕಳೆಲ್ಲ. ಆಮೇಲೆ ಪದೇ ಪದೇ ಶಾಲೆ ತಪ್ಪಿಸೋಂಗಿಲ್ಲ. ಈ ಮಹಿಳಾ ಸಹಾಯವಾಣಿ ಬಗ್ಗೆ ಆಯ್ತು, ಆಮೇಲೆ ಹಿರಿಯ ನಾಗರಿಕರ ಸಹಾಯವಾಣಿ ಆಯ್ತು, ಆರೋಗ್ಯ ಸಹಾಯವಾಣಿ ಇವಕ್ಕರ ಬಗ್ಗೆ ಮಾಹಿತಿ ಕೊಡೋದಾಗಲಿ, ಮತ್ತು ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿ ಕೊಡೋದು, ಹೀಗೆಲ್ಲ ಮಾಡೋದ್ರಿಂದ ಅವನ್ನ ನನ್ನದಾದ ಹಾಡಿನ ರೂಪದಾಗೆಲ್ಲ ಹೇಳೋದ್ರಿಂದ ಖುಷಿ ಪಡ್ತಾರೆ ಸರ್. ಮತ್ತು ಇನ್ನೊಂದು ಸರಿ ನಾವು ಅಲ್ಲಿ ಹೋದ್ರೂ ಕೂಡ ಮಕ್ಕಳೆಲ್ಲ ಸೇರಿಕೊಂಡು ನಮಗೆ ಎಲ್ಲ ವಿಷಯನ ಹಂಚ್ಕೊತಾರೆ ಸರ್, ಆತ್ಮೀಯತೆಯಿಂದ ಕಾಣ್ತಾರೆ. ಅಲ್ಲ, ಮೊದಲು ಎಲ್ಲ ಭಯ ಪಡ್ತಿದ್ರನ್ರಿ, ಈಗ ಭಯ ಪಡೋದಿಲ್ಲ? ಮೊದಲು ಭಯ ಪಡ್ತಿದ್ರ ನೀವು ಮೊದ್ಲೇಕ್ ಬಂದಾಗ? ಅಲ್ಲ, ಸ್ಟಾರ್ಟಿಂಗ್ ಸರ್ ಮೊದಲು ಇನ್ನೂ ಗ್ರಾಮೀಣ ಪ್ರದೇಶದೊಳಗೆ ಇನ್ನೂ ಮಕ್ಕಳು ಪೊಲೀಸರ ಬಗ್ಗೆ ಭಯ ಐತೆ ಸರ್. ಆದ್ರೆ ಈಗ ಇತ್ತೀಚೆಗೆ ಆ ಭಯ ಅನ್ನೋದು ಹೋಗಲಾಡೆ ಸರ್, ಮೊದಲಂಗೇನು ಈಗಿಲ್ಲ. ಆದ್ರೂ ಕೂಡ ನಾವು ಏನಂದ್ರೆ ಇಲಾಖೆಯವರು ಸಾರ್ವಜನಿಕರ ಸಹಕಾರ ಇಲ್ಲದ ಪೊಲೀಸ್ನವ್ರು ಯಾವ ಕೆಲಸನೂ ಮಾಡಕ್ಕೆ ಸಾಧ್ಯ ಇಲ್ಲ ಸರ್. ಹಿಂಗಾಗಿ ನಾವು ಸಾರ್ವಜನಿಕರ ಜೊತೆ ಬೆರ್ತಾಗ ಆಯ್ತು, ಮಕ್ಕಳ ಜೊತೆ ಬೆರ್ತಾಗ ನಮ್ಮನ್ನು ಭಾಳ ಹತ್ತಿರದಿಂದ ಕಾಣ್ತಾರೆ. ಏನೋ ಒಂದು ಇದಿತ್ತು ಅಂದ್ರೆ ಸತ್ಯಾಂಶನ ಮಾತಾಡ್ತಾರೆ ಸರ್ ಮಕ್ಕಳದು. ಅಪ್ಪ ಅಮ್ಮ ಏನ್ ಹೇಳ್ತಾರೆ ಸರ್? ಅವ್ರ ಮಕ್ಕಳ ಅಪ್ಪ ಅಮ್ಮ ಎಲ್ಲ ಬಂದು ಮಾತಾಡಿಸ್ತಾರ, ಏನ್ ಹೇಳ್ತಾರೆ? ಹೌದು ಸರ್, ಪ್ರತಿಯೊಂದು ಮಕ್ಕಳು ತಮ್ಮ ಮನೆಯೊಳಗೆಲ್ಲ ಹೋಗಿ ತಂದೆ ತಾಯಿ ಜೊತೆ ಇಲ್ಲ ಅಪ್ಪಾಜಿ ನಮ್ಮ ಸ್ಕೂಲ್ಗೆ ಹಿಂಗೆ ಪೊಲೀಸ್ನವ್ರು ಬಂದಿದ್ರು, ಹಿಂಗೆ ಹಾಡಿನ ಬಗ್ಗೆ ಹೇಳಿದ್ರು, ಹಿಂಗೆ ಅರಿವು ಇರಬೇಕು ಅಂತ ಹೇಳಿದ್ರು, ಇಂತಿಂಥ ಘಟನೆಗಳು ಹಿಂಗೆಲ್ಲ ನಡೀತಾವಂತ, ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು ಅನ್ನೋಂಥ ಪ್ರತಿಯೊಂದು ಮಾಹಿತಿನ ಹೇಳಿದ ಬಗ್ಗೆ ಪಾಲಕರು ನಮ್ಮನ್ನು ಕೇಳ್ತಾರೆ ಸರ್. ನಮ್ಮ ಮಕ್ಕಳು ಬಂದು ಹೇಳಿದ್ರು ನಿಮ್ಮ ಬಗ್ಗೆ, ನಮ್ಗೆ ಖುಷಿ ಆಯ್ತು ರೀ ಅಂತ ಹೇಳಿ ಎಲ್ಲ ಹಂಚ್ಕೊಂತಾರೆ ಸರ್. ವಾರದಾಗ ಎಷ್ಟು ಸಲ ಹೋಗ್ತೀರಿ ಸರ್ ಈ ಕ್ಲಾಸಿಗೆ ಹೇಳಕ್ಕೆ? ಸರ್ ನಾನು ಈಗ ಯಾವುದೋ ಒಂದು ಪೊಲೀಸ್ ಡ್ಯೂಟಿ ಮ್ಯಾಗ ಹೋದಾಗ ನನ್ನ ಕೆಲಸ ಮುಗೀತಂದ್ರೆ ಹತ್ತಿರದಲ್ಲೇ ಒಂದು ಪ್ರೈಮರಿ ಇರಲಿ, ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಅಲ್ಲಿ ಹೋಗಿ ಕೆಲಸ ನಾನು ಪ್ರತಿಯೊಂದು ಸ್ಕೂಲಿಗೆ ಹೋಗಿ ಒಂದು ತಾಸುಗಟ್ಟಲೆ ಅವ್ರಿಗೆ ಅವ್ರ ಕಡೆ ವೇಳೆ ತೊಗೊಂಡು ನಾನು ಕಾರ್ಯಕ್ರಮ ನೀಡ್ತೇನೆ ಸರ್. ಓಕೆ, ಅಂದರೆ ಇಂತಿಷ್ಟೇ ಇಲ್ಲ, ನಿಮ್ಮ ಡ್ಯೂಟಿ ಮುಗಿದ ತಕ್ಷಣ ಟೈಮ್ ಸಿಕ್ಕರೆ ಹೋಗಿ ಹೇಳಿ ಬರ್ತೀರಿ ಅಷ್ಟೇ? ಹೌದು ಸರ್, ಡ್ಯೂಟಿ ಮ್ಯಾಗ ನಾವು ಎಲ್ಲೇ ಹೋದ್ರೆ ನನ್ನ ಕರ್ತವ್ಯ ಮುಗೀತಂದ್ರೆ ಅಲ್ಲಿ ಹತ್ತಿರದಿರೋಂಥ ಯಾವುದೋ ಶಾಲೆ ಇರಲಿ, ಕಾಲೇಜ್ ಇರಲಿ, ಅಲ್ಲಿ ಹೋಗಿ ಕೆಲಸ ಕಾರ್ಯಕ್ರಮ ನೀಡ್ತೇನೆ ಸರ್. ಮಹಿಳಾ ಸಂಘಟನೆಯವ್ರು ಕರೀತಾರೆ, ಈ ರೋಶನಿ ಸಂಸ್ಥೆಯವ್ರು ಕರೀತಾರೆ, ಆಮೇಲೆ ಈ ಲೋಹಿಲಾ ವಿಕಾಸ ಕೇಂದ್ರದವ್ರು ಕರೀತಾರೆ, ಪ್ರತಿಯೊಬ್ಬರು ಕರೀತಾರೆ ಸರ್. ಎಲ್ಲರೂ ಅಲ್ಲಿ ಹೋದಾಗ ನಾನು ಇಲಾಖೆ ಬಗ್ಗೆನೇ ಮಾಹಿತಿ ಕೊಡ್ತೇನೆ ಸರ್. ಓಕೆ, ಮನೆಗೆ ಫ್ಯಾಮಿಲಿ ಏನು ಹೇಳ್ತಾರೆ ಸರ್? ಏನಿಲ್ಲ, ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿ ಎಲ್ಲ? ಫ್ಯಾಮಿಲಿನೂ ಸಪೋರ್ಟ್ ಮಾಡ್ತಾರೆ ಸರ್, ಮಕ್ಕಳು ಸಪೋರ್ಟ್ ಮಾಡ್ತಾರೆ. ನಮ್ಮ ಹೆಣ್ಮಕ್ಳು ಅವರು ಓದಿದ್ದಾರೆ ಸರ್, ಅವರು ಸೆಕೆಂಡ್ ಇಯರ್ ಓದಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಎಲ್ಲ ಕವಿತೆ ಬರಿಬೇಕಾದ್ರೆ ಅಥವಾ ಮತ್ತು ಇಂಥಲ್ಲಿ ಹೋಗಿದ್ದೆಲ್ಲ ಹಂಚ್ಕೊಂಡಾಗ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ಸರ್. ಮತ್ತು ನನ್ನ ಇಲಾಖೆಯವರು ಆಯ್ತು ರೀ, ಎಲ್ಲ ಅಧಿಕಾರಿಗಳಾಯ್ತು, ಸಿಬ್ಬಂದಿ ವರ್ಗ ಆಯ್ತು, ಅವರೆಲ್ಲರ ಸಹಕಾರದಿಂದನೇ ನಾನು ಇಷ್ಟೆಲ್ಲ ಕೆಲಸ ಮಾಡಕ್ಕೆ. ಅಶೋಕ್ ಕೊಂಡ್ಲಿ ಅವರೇ, ನಿಮ್ಮಂಗೆ ಎಲ್ಲರೂ ಕೂಡ ಒಂದಿಷ್ಟು ಮಾದರಿ ಆಗ್ಲಿ, ಒಳ್ಳೇದಾಗ್ಲಿ ನಿಮ್ಗೆ. ಅಶೋಕ್ ಕೊಂಡ್ಲಿ ಅವರೇ, ದೇವ್ರ ಒಳ್ಳೇದ್ ಮಾಡ್ಲಿ, ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಿ.